ಹಾಯ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಮೊದಲನೇದು, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನೋ ಗಾದೆ ಮಾತು ಕೇಳಿರ್ತೀವಿ. ಹಾಗೆ ಮಾತು ಮುತ್ತಂತಿರಲಿ, ಊಟ ರುಚಿಯಾಗಿರಲಿ, ಆರೋಗ್ಯವಾಗಿರಲಿ ಅಂತ ಹೇಳಿ ನಮ್ಮ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕನ್ನಡದ ಮೂಲಕನೇ ಇಂಗ್ಲೀಷ್ನ ಕಲಿತಾ ಹೋಗೋಣ. ಮೊದಲನೇ ಸೆಂಟೆನ್ಸ್ ಹೀಗಿದೆ: ನನಗೆ ಸ್ವಲ್ಪ ನೀರು ಬೇಕು. ನನಗೆ ಸ್ವಲ್ಪ ನೀರು ಬೇಕು. ಐ ನೀಡ್ ಸಮ್ ವಾಟರ್. ಐ ನೀಡ್ ಸಮ್ ವಾಟರ್. ಅದೇ ಇಂಗ್ಲೀಷ್ನಲ್ಲಿ ನನಗೆ ಸ್ವಲ್ಪ ನೀರು ಬೇಕು ಅನ್ನೋದನ್ನು ಐ ನೀಡ್ ಸಮ್ ವಾಟರ್. ಹಾಗೆ ಎರಡನೇದು, ಬಿಟ್ಟು ಕೊಡಬೇಡಿ. ಬಿಟ್ಟು ಕೊಡಬೇಡಿ. ಅದನ್ನು ಡೋಂಟ್ ಗಿವ್ ಅಪ್. ಡೋಂಟ್ ಗಿವ್ ಅಪ್. ಬಿಟ್ಟು ಕೊಡಬೇಡಿ ಅನ್ನೋದನ್ನು ಡೋಂಟ್ ಗಿವ್ ಅಪ್. ಹಾಗೆ ಮೂರನೇ ಸೆಂಟೆನ್ಸ್, ನಾನು ನಿನ್ನನ್ನು ಹೇಗೆ ನಂಬಲಿ. ನಾನು ನಿನ್ನನ್ನು ಹೇಗೆ ನಂಬಲಿ. ಈ ಥರ ಚಿಕ್ಕ ಚಿಕ್ಕ ಸೆಂಟೆನ್ಸ್ ನಡೀತಾನೆ ಇರುತ್ತೆ ನಮ್ಮ ಮಧ್ಯ ಡೈಲಿನ. ಅದನ್ನೇ ಇಂಗ್ಲೀಷ್ನಲ್ಲಿ ನಾನು ನಿನ್ನನ್ನು ಹೇಗೆ ನಂಬಲಿ ಅನ್ನೋದನ್ನು ಹೌ ಕ್ಯಾನ್ ಐ ಟ್ರಸ್ಟ್ ಯು. ಹೌ ಕ್ಯಾನ್ ಐ ಟ್ರಸ್ಟ್ ಯು. ನಾನು ನಿನ್ನನ್ನು ಹೇಗೆ ನಂಬಲಿ ಅನ್ನೋದನ್ನು ಹೌ ಕ್ಯಾನ್ ಐ ಟ್ರಸ್ಟ್ ಯು. ನನಗೆ ಸ್ವಲ್ಪ ನೀರು ಬೇಕು ಅನ್ನೋ ಸೆಂಟೆನ್ಸ್ನ ಐ ನೀಡ್ ಸಮ್ ವಾಟರ್. ಐ ನೀಡ್ ಸಮ್ ವಾಟರ್ಸ್. ಹಾಗೆ ಬಿಟ್ಟು ಕೊಡಬೇಡಿ ಅನ್ನೋದನ್ನು ಇಂಗ್ಲೀಷಲ್ಲಿ ಡೋಂಟ್ ಗಿವ್ ಅಪ್. ಡೋಂಟ್ ಗಿವ್ ಅಪ್. ಹಾಗೆ ಮೂರನೇದು, ನಾನು ನಿನ್ನನ್ನು ಹೇಗೆ ನಂಬಲಿ. ನಾನು ನಿನ್ನನ್ನು ಹೇಗೆ ನಂಬಲಿ. ಹೌ ಕ್ಯಾನ್ ಐ ಟ್ರಸ್ಟ್ ಯು. ಹೌ ಕ್ಯಾನ್ ಐ ಟ್ರಸ್ಟ್ ಯು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮಗೇನಾದರೂ PDF ನೋಟ್ಸ್ ಬೇಕಿದ್ದರೆ ಕಮೆಂಟಲ್ಲಿ ಹಾಕಿ, ನಾನು ನಂಬರ್ ಕಳಿಸ್ತೀನಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಆಗಿ. ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಸಬ್ಸ್ಕ್ರೈಬ್ ಆದರೆ ನನ್ನ ವಿಡಿಯೋಗಳು ನಿಮಗೆ ತಲುಪ್ತವೆ. ಥ್ಯಾಂಕ್ ಯು.